ಹಲೋ, ನಮಸ್ಕಾರ ಎಲ್ಲರಿಗೂ. ನಾವು ಹಿಂದಿನ ಒಂದು ತರಗತಿಯಲ್ಲಿ ಈ ಒಂದು ರಾಜ್ಯಶಾಸ್ತ್ರದ ದ್ವಿತೀಯ PUC ವಿದ್ಯಾರ್ಥಿಗಳಿಗೆ 1935ರ ಭಾರತ ಸರ್ಕಾರ ಕಾಯ್ದೆಯ ಒಂದು ಪರಿಚಯವನ್ನು ನಾನು ನಿಮಗೆ ಮಾಡಿಕೊಟ್ಟಿದ್ದೆ. ಈಗ ಭಾರತ ಸರ್ಕಾರದ ಒಂದು ಕಾಯ್ದೆಯ ಮುಖ್ಯಾಂಶಗಳು ಏನಿದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿದೆ. ಮತ್ತೊಂದು ಬಾರಿ ನಾನು ಈ ಒಂದು ಭಾರತ ಸರ್ಕಾರ ಕಾಯ್ದೆ ಒಂದು ಹೊರಹೊಮ್ಮಬೇಕಾದರೆ ನಮ್ಮ ಭಾರತ ಸರ್ಕಾರದಲ್ಲಿ ಇಂದು ಅದು ಅತ್ಯುನ್ನತವಾದಂಥ ರೀತಿಯಲ್ಲಿ ಏನಪ್ಪ ಅಂದರೆ ಬೆಳವಣಿಗೆಯನ್ನು ಕಂಡು ಬಂದಿದೆ ಅಂತ ಹೇಳ್ಬೋದು. ಯಾಕಂದರೆ ಇದು ಮುಖ್ಯವಾಗಿ ಪ್ರಾರಂಭದಲ್ಲಿ ಇದು 321 ಒಂದು ವಿಧಿಗಳನ್ನು ಮತ್ತು 10 ಅನುಬಂಧಗಳನ್ನು ಇದು ನಮಗೆ ಪರಿಚಯಿಸಲಾಗಿತ್ತು ಅಂತಲೂ ಕೂಡ ನಾವಿಲ್ಲಿ ತಿಳಿದುಕೊಳ್ಬೋದು, ಅಥವಾ ಇದು ಒಂದು ಒಳಗೊಂಡಿತ್ತು ಅಂತಲೂ ಕೂಡ ನಾವಿಲ್ಲಿ ಹೇಳ್ಬೋದು. 1935ರ ಒಂದು ಕಾಯ್ದೆಯ ಒಂದು ಮುಖ್ಯಾಂಶಗಳಲ್ಲಿ ಮೊದಲನೇದಾಗಿ ನಾವು ಏನಂದರೆ ಫೆಡರೇಷನ್ ಅಂತ ಹೇಳ್ತೀವಿ. ಅದನ್ನು ನಾವು ಕನ್ನಡದಲ್ಲಿ ಸಂಯುಕ್ತ ಪದ್ಧತಿ ಅಂತ ಹೇಳಲಾಗ್ತದೆ. ಅಂದರೆ 1935ರ ಒಂದು ಕಾಯ್ದೆಯು ಭಾರತ ಬ್ರಿಟಿಷ್ ಪ್ರಾಂತ್ಯಗಳ ಮತ್ತು ಘಟಕಗಳಾಗಿ ದೇಶೀಯ ಸಂಸ್ಥಾನಗಳಿರ್ತಕ್ಕಂಥ ಭಾರತದ ಸಂಯುಕ್ತ ಪದ್ಧತಿಯಲ್ಲಿ ಏನಂದರೆ ಅವಕಾಶವನ್ನು ಮಾಡಿಕೊಳ್ಳಲಾಗ್ತದೆ. ಭಾರತದ ಸಂಯುಕ್ತ ಪದ್ಧತಿಗೆ ಯಾಕೆ ಅವಕಾಶವನ್ನು ಮಾಡಿಕೊಂಡಿತ್ತು ಅಂದರೆ ಇಲ್ಲಿ ಮುಖ್ಯವಾಗಿ ಎಲ್ಲರೂ ಒಂದಾಗಿ ಮುಖ್ಯ ಅವರವರಲ್ಲಿರುವಂಥ ಒಂದು ಭಾವನೆಗಳನ್ನು ಹಂಚಿಕೊಂಡು ಒಂದು ಭಾರತ ಸರ್ಕಾರದ ಒಂದು ಬೆಳವಣಿಗೆಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಲಾಯಿತು ಅಂತ ಕೂಡ ನಾವು ಇಲ್ಲಿ ತಿಳ್ಕೊಳ್ಬೋದು. ಯಾಕೆಂದರೆ ಇಲ್ಲಿ ಭಾರತೀಯರ ಒಂದು ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ವ್ಯವಸ್ಥೆಗೆ ನಾವು ಆದ್ಯತೆಯನ್ನು ನೀಡಲಾಗಿದೆ. ಹಾಗಾಗಿ ನಮ್ಮ ಭಾರತದ ಒಂದು ಬೇಡಿಕೆಯನ್ನು ಈಡೇರಿಸುವಲ್ಲಿ ಜನಾಂದೋಲನವನ್ನು ಮಾಡುವುದರ ಮುಖಾಂತರ ನಮಗೆ ಮುಖ್ಯವಾಗಿ 1935ರ ಭಾರತ ಸರ್ಕಾರ ಕಾಯ್ದೆ ಹೋರಾಟ ಹೊರಹೊಮ್ಮಲಿಕ್ಕೆ ಕಾರಣ ಆಯಿತು ಅಂತ ಕೂಡ ನಾವಿಲ್ಲಿ ಹೇಳ್ಬೋದು. ಸಂಯುಕ್ತ ಪದ್ಧತಿಯ ಮುಖ್ಯ ಉದ್ದೇಶ ಏನಂದರೆ ಎಲ್ಲರೂ ಒಗ್ಗೂಡಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವುದಕ್ಕೆ ಸಾಧ್ಯತೆಯನ್ನು ಒಂದು ಒಳಿಸುವಂಥ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅನ್ನೋದ್ರ ಬಗ್ಗೆ 1935ರ ಒಂದು ಭಾರತ ಸರ್ಕಾರ ಕಾಯ್ದೆಯ ಮುಖ್ಯಾಂಶಗಳಲ್ಲಿ ಮೊದಲನೇ ವಿಷಯವನ್ನು ನಾವಿಲ್ಲಿ ತಿಳ್ಕೊಳ್ಬೋದು. ಇನ್ ದ ಫಸ್ಟ್ ಪಾಯಿಂಟ್ ಇನ್ ದ ಪ್ರೊವಿಷನ್ಸ್ ಆಫ್ in Government of India Act will be giving for us the information is the federation. Federation meaning will be telling to us the act provided for the is the establishment of the is the Federation of India. It totally consisted of the provinces of British India and princely status as units. For the first time an attempt was made to establish a federal government. Because here is a princely status, it was different, and British consisted is provinces also, as a British India also has given as a totally is a mingling point, and has to given is a importance for that India alliance. Federation means will be given for us as a alliance, or in union units will be consist here totally. While there is a mingling in India means will be continue can administration is well like they thought in that time is 1935 Government of India Act in the first point. ಹಾಗಾಗಿ ಎರಡನೇ ಪಾಯಿಂಟಲ್ಲಿ ನಾವೇನು ನೋಡ್ತೀವಿ ಅಂದರೆ ಅಧಿಕಾರ ವಿಭಜನೆ ಅಂತ ನೋಡ್ತೀವಿ. ಎರಡನೇ ಪಾಯಿಂಟ್ ಏನು ನೋಡ್ತೀವಿ? ಅಧಿಕಾರ ವಿಭಜನೆ. ಇಲ್ಲಿ ಅಧಿಕಾರ ವಿಭಜನೆ ಅಂದ ತಕ್ಷಣ ನಾವು ತಿಳ್ಕೊಳ್ಳೋದೇನೆಂದರೆ ಇಲ್ಲಿ ಮುಖ್ಯವಾಗಿ ಈ ಕಾಯ್ದೆಯು ನಮ್ಮ ಶಾಸನೀಯ ಅಧಿಕಾರಗಳನ್ನು ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳ ನಡುವೆ ವಿಭಜನೆಯನ್ನು ಮಾಡುತ್ತೆ. ಇದು 3 ಹಂತದ ಒಂದು ಅಧಿಕಾರ ವಿಭಜನೆಯನ್ನು ಒಳಗೊಂಡಿದೆ ಅಂತ ಹೇಳ್ಬೋದು. ಮೊದಲನೇದಾಗಿ ಇಲ್ಲಿ ಕೇಂದ್ರ ಪಟ್ಟಿಯನ್ನು ನೋಡ್ತೀವಿ. ಕೇಂದ್ರ ಪಟ್ಟಿ ಈ ಕೇಂದ್ರ ಪಟ್ಟಿಯಲ್ಲಿ ಒಳಗೊಂಡಿರ್ತಕ್ಕಂಥ ವಿಷಯಗಳು ಏನಂದರೆ ಮುಖ್ಯವಾಗಿ ಇಲ್ಲಿ ನಾವು ವ್ಯವಹಾರಗಳು ಕರೆನ್ಸಿ, ಅದಾದ ಮೇಲೆ ಇಲ್ಲಿ ರಕ್ಷಣಾ, ಈ ರೀತಿಯ ಇತರೆ ಕೆಲವೊಂದು ವಿಷಯಗಳನ್ನು ಇದು ಒಳಗೊಂಡಿರುತ್ತೆ ಅಂತ ಕೂಡ ನಾವು ಇಲ್ಲಿ ತಿಳ್ಕೋಬಹುದು. ಇದು ಪ್ರಾರಂಭದಲ್ಲಿ 59 ವಿಷಯಗಳನ್ನು ಒಳಗೊಂಡಿದೆ. ಎಷ್ಟು? 59. ಅದಾದ ಮೇಲೆ ಇದು ತದನಂತರ ರಾಜ್ಯ ಪಟ್ಟಿಯನ್ನು ನೋಡ್ತೀವಿ. ರಾಜ್ಯ ಪಟ್ಟಿ, ಈ ರಾಜ್ಯ ಪಟ್ಟಿ ವಿಷಯಗಳು ಏನೇನೆಂದರೆ ಮೊದಲು ಇಲ್ಲಿ ಮುಖ್ಯವಾಗಿ ಪೊಲೀಸ್, ಶಿಕ್ಷಣ ಮತ್ತು ಇತರೆ ವಿಷಯಗಳನ್ನು ಇದು ಒಳಗೊಂಡಿತ್ತು ಅಂತ ಕೂಡ ನಾವಿಲ್ಲಿ ಪೊಲೀಸ್
ಶಿಕ್ಷಣ. ಮೂರನೇದಾಗಿ ಸಮವರ್ತಕ ಪಟ್ಟಿ ಅಂತ ಕರಿತೀವಿ ಅಥವಾ ಸಮವರ್ತಿ ಪಟ್ಟಿ. ಇಲ್ಲಿಯ ವಿಷಯಗಳನ್ನು ನಾವು ನೋಡ್ತಾ ಬಂದಾಗ ಇಲ್ಲಿ ಕ್ರಿಮಿನಲ್ ಲಾ, ಸಿವಿಲ್ ಪ್ರೊಸೀಜರ್, ವಿವಾಹ ಮತ್ತು ವಿಚ್ಛೇದನ ವಿಷಯಗಳನ್ನು ನೋಡ್ತೀವಿ. ಯಾವುದು? ಸಿವಿಲ್ ಪ್ರೊಸೀಜರ್, ವಿವಾಹ ಮತ್ತು ವಿಚ್ಛೇದನ ವಿಷಯ. ವಿಚ್ಛೇದನ ವಿಷಯಗಳನ್ನು ಒಳಗೊಂಡಿರುತ್ತೆ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಬೋದು. ಇಲ್ಲಿ ನಮಗೆ ಮುಖ್ಯವಾಗಿ ಕೇಂದ್ರ ಪಟ್ಟಿಯ ಒಂದು ವಿದೇಶಾಂಗ ವ್ಯವಹಾರಗಳು, ಕರೆನ್ಸಿ, ಅದಾದ ಮೇಲೆ ಇಲ್ಲಿ ಮುಖ್ಯವಾಗಿ ರಕ್ಷಣಾ ವ್ಯವಹಾರಗಳು ಮುಂತಾದವುಗಳನ್ನು ಇದು ಒಳಗೊಂಡಿದೆ ಅಂತ ನೋಡ್ತೀವಿ. 59 ಇದು ವಿಷಯಗಳನ್ನು ಒಳಗೊಂಡ್ರೆ ಇದು ಪ್ರಾಂತ್ಯಗಳ ಪಟ್ಟಿಯಲ್ಲಿ ಅಥವಾ ರಾಜ್ಯ ಪಟ್ಟಿಯಲ್ಲಿ ಇದು ಒಟ್ಟು ಏನಪ್ಪ ಅಂದರೆ ಇಲ್ಲಿ 54 ವಿಷಯಗಳನ್ನು ಒಳಗೊಂಡಿರುತ್ತೆ ಅಂತ ಕೂಡ ನಾವಿಲ್ಲಿ ತಿಳ್ಕೊಳ್ಳಾಗ್ತದೆ. ಇಲ್ಲಿ ಈ ಒಂದು ವಿಷಯಗಳ ಒಂದು ವಿವರವನ್ನು ನಾವಿಲ್ಲಿ ತಿಳ್ಕೊಳ್ಳುವಂಥ ಒಂದು ವ್ಯವಸ್ಥೆ ಏನಿದೆಯಲ್ಲ, ಇಲ್ಲಿ ಅಧಿಕಾರ ವಿಭಜನೆ ಒಂದು ಹಂತದಲ್ಲಿ 1935 ಒಂದು ಭಾರತ ಸರ್ಕಾರ ಕಾಯ್ದೆಯ ಒಂದು ಮೂಲಾಂಶ ಮುಖ್ಯಾಂಶದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಮಗೆ ಮಾಡಬಹುದು. ಇಲ್ಲಿ ನಮಗೆ ಮುಖ್ಯವಾಗಿ ವ್ಯವಹಾರಗಳು ಅಂದಾಕ್ಷಣ ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನು ನೋಡ್ತೀವಿ. ಅಂತಾರಾಷ್ಟ್ರೀಯ ವ್ಯವಹಾರಗಳಂದರೆ ಇವತ್ತು ನಮ್ಮ ದೇಶ ಇತರೆ ದೇಶಗಳೊಂದಿಗೆ ಯಾವ ರೀತಿಯ ಒಂದು ಸಂಬಂಧವನ್ನು ಹೊಂದಿಕೊಂಡಿದೆ, ಈ ಸಂಬಂಧಗಳು ಎಷ್ಟರ ಮಟ್ಟಿಗೆ ಏನಪ್ಪ ಅಂದರೆ ಆಡಳಿತದ ಒಂದು ರಾಜ್ಯ ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಅಥವಾ ಕೇಂದ್ರದಲ್ಲಿ ಇವು ಎಲ್ಲವೂ ಏನಂದರೆ ಒಗ್ಗೂಡಿ ಯಾವ ರೀತಿಯ ಒಂದು ಬೆಳವಣಿಗೆಯನ್ನು ಹೊಂದಿಕೊಳ್ಳೋದಕ್ಕೆ ನಮಗೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಮಾಹಿತಿಯನ್ನು ಸ್ಪಷ್ಟವಾಗಿ ಕೊಡುವಂಥ ಕೆಲಸ ಇದು ಮಾಡುತ್ತೆ. ಅದಾದಮೇಲೆ ಇದನ್ನು ರಾಜ್ಯ ಪಟ್ಟಿಯನ್ನು ನಾವು ಏನಂದರೆ ಪ್ರಾಂತ್ಯಗಳ ಪಟ್ಟಿ ಅಂತಲೂ ಕೂಡ ಕರೆಯಲಾಗ್ತದೆ. ಇದನ್ನು ಪ್ರಾಂತ್ಯಗಳ ಪಟ್ಟಿ ಅಂತಲೂ ಕೂಡ ಕರೆಯಲಾಗ್ತದೆ. ಇದನ್ನು ನಾವಿಲ್ಲಿ ಉದಾಹರಣೆಗಾಗಿ ಪೊಲೀಸ್ ಆಗಿರ್ಬೋದು, ಅದಾದಮೇಲೆ ಶಿಕ್ಷಣ ಆಗಿರ್ಬೋದು, ಈ ರೀತಿಯ ಕೆಲವೊಂದು ವಿಷಯಗಳನ್ನು ನೋಡ್ಬೋದು. ಅದಾದಮೇಲೆ ನಾವಿಲ್ಲಿ ಕೇಂದ್ರ ಪಟ್ಟಿಯಲ್ಲಿ ಇನ್ನೊಂದು ರಕ್ಷಣಾ ಅಂತ ನಾವು ನೋಡ್ತೀವಿ. ರಕ್ಷಣಾ ವ್ಯವಹಾರಗಳು ಅಂತ ಕರಿತೀವಿ. ರಕ್ಷಣಾ ವ್ಯವಹಾರಗಳಂದರೆ ಇವತ್ತು ನಮ್ಮ ದೇಶ ಎಷ್ಟು ಮಟ್ಟಿಗೆ ರಕ್ಷಣೆಯನ್ನು ಹೊಂದಿದೆ, ಇವತ್ತು ನಮ್ಮ ದೇಶದ ಗಡಿಯಲ್ಲಿ ಏನಪ್ಪ ಅಂದರೆ ನಮಗಾಗಿ ಯೋಧರು ಎಷ್ಟು ಮಟ್ಟಿಗೆ ನಮಗೆ ನಮ್ಮ ಭಾರತದ ಒಂದು ಭದ್ರತೆಗೆ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ಮುಖ್ಯವಾಗಿ 1935 ಒಂದು ಕಾಯ್ದೆಯ ಮುಖ್ಯಾಂಶಗಳಲ್ಲಿ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಕೊನೆಯದಾಗಿ ಸಮವರ್ತಿ ಪಟ್ಟಿ ಅಂತ ಹೇಳಿದರೆ ಸಿವಿಲ್ ಪ್ರೊಸೀಜರ್ ವಿಷಯಗಳು, ಇಲ್ಲಿ ವಿವಾಹ ಆಗಿರ್ಬೋದು ಅಥವಾ ವಿವಾಹ ವಿಚ್ಛೇದನ ಆಗಿರ್ಬೋದು. ಅದಾದಮೇಲೆ ಇಲ್ಲಿ ಮುಖ್ಯವಾಗಿ ಏನಂದರೆ ಸುಮಾರು 36 ವಿಷಯಗಳನ್ನು ಇಲ್ಲಿ ಒಳಗೊಂಡ್ರೆ, ಇದು 54 ವಿಷಯಗಳನ್ನು ಒಳಗೊಂಡ್ರೆ ಇದು ಪ್ರಾರಂಭದಲ್ಲಿ, ಅದಾದಮೇಲೆ ಇದೇನಂದರೆ ಒಟ್ಟು 36 ವಿಷಯಗಳನ್ನು ಇದು ಪ್ರಾರಂಭದಲ್ಲಿ ಒಳಗೊಂಡಿತ್ತು ಅಂತ ಕೂಡ ನಾವು ಇಲ್ಲಿ ತಿಳ್ಕೊಳ್ಬೋದು. In this, after this is the federation. Second point we are giving is the importance for that distribution of the power. Distribution of the power. Distribution of the power means first one point will be giving for us the federalist. Kendra Patti is there. This one we can call is a federalist. Federalist. And second one point we can call this one in Kannada Prantagala Patti. In English we can say is a provincialist. Provincial list. Next, third one concurrent list. Concurrent list. These are will be giving for us the information in this Government of India Act provisions is the second point. In the second point, distribution of the power means first one federalist will be giving for us the information regarding here is the Antarashtriya Vyavharagalu. That one we can call is the international is the commercial, or is the international we can say consisting is the subjects like external affairs or international matter. Then we are giving the importance to
in this is after that is the external affairs like currency or the defense, currency or defense, etc. These are included in where means is a federal list. Second one point is the provincial list. In this is the provincial list. Here consisted of the is the 54 subjects. That one we can call is the first one is the police, then education, etc. These are here, for example, here we can say is the from the starting point is the 59 matters. In this is the 54. These are in this is the 54 means right now here is the police and the education. Is etc. are there, but that one we can give is the information to you further for your examination. Next time. Federal list consisted totally is 59 subjects like external affairs, then currency, defense, over which the federal legislature had legislative power. And second one is the provincial list consisted of these 54 subjects like the police, education, etc. Over which is the provincial is the legislature had jurisdiction. Next third one point is the concurrent list. Consisted of the 36 subjects here. How many? 36. 36 means will be giving for us the information like first one we can call criminal law, civil procedure, criminal law, then civil procedure. Next marriage, and divorce matter. These are included in where means consisting of the concurrent list in the distribution of the power. This is the second point in where means Government of India Act 1935 provisions. These 2 points. Next, here we are writing is the third one point. You can say in Kannada, ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ ಅಂತ ನಾವು ಮೂರನೇ ಪಾಯಿಂಟ್ ಏನಂದರೆ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ ಅಂದರೆ ಇಲ್ಲಿ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ ಅಂದರೆ ನಮಗೆ ಮುಖ್ಯವಾಗಿ ಏನಂದರೆ 1919 ಒಂದು ಕಾಯ್ದೆಯನ್ವಯ ಪ್ರಾಂತ್ಯಗಳಲ್ಲಿ ರಚಿಸಲಾಗಿರ್ತಕ್ಕಂಥ ದ್ವಿಸರ್ಕಾರ ಪದ್ಧತಿಯನ್ನು ಈಗ ಕೇಂದ್ರದಲ್ಲಿ ನಾವೇನಪ್ಪ ಅಂದರೆ ಅಳವಡಿಸಿಕೊಳ್ಳಲಾಯಿತು ಅಂತ ಹೇಳ್ತೀವಿ. 1935 ಒಂದು ಕಾರ್ಯಾಂಗೀಯ ಒಂದು 1935 ಕಾಯ್ದೆಯನ್ವಯ ಕಾರ್ಯಾಂಗೀಯ ಅಧಿಕಾರಗಳೆಲ್ಲ ಏನಂದರೆ ಗವರ್ನರ್ ಜನರಲ್ ಅವರನ್ನ ಇಲ್ಲಿ ಇದ್ದುವು ಅಂತಲೂ ಕೂಡ ಗವರ್ನರ್ ಜನರಲ್ ಅವರಲ್ಲಿ ಇದ್ದುವು ಅಂತ ಕೂಡ ನಾವಿಲ್ಲಿ ಹೇಳಲಾಗ್ತದೆ. ಮೊದಲನೇದಾಗಿ ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿಲ್ಲದ ಮತ್ತು ತಮ್ಮಿಂದ ನೇಮಿಸಲ್ಪಟ್ಟ ಕೌನ್ಸಿಲ್ಗಳ ನೆರವಿನಿಂದ ಗವರ್ನರ್ ಜನರಲ್ ಅವರು ಕಾಯ್ದಿರಿಸಿದ ವಿಷಯಗಳಾದ ರಕ್ಷಣೆ, ವಿದೇಶಾಂಗ ವ್ಯವಹಾರಗಳು ಮುಂತಾದ ವಿಷಯಗಳ ಮೇಲೆ ಅಧಿಕಾರ ಚಲಾಯಿಸುವುದು ಮೊದಲನೇ ವಿಷಯ ನಮಗಿಲ್ಲಿ ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡ್ತಾ ಹೋಗ್ತದೆ. ಅದಾದಮೇಲೆ ಎರಡನೇದು ವರ್ಗಾಯಿಸಿದ ವಿಷಯಗಳಿಗೆ ಸಂಬಂಧಿಸಿದಂತೆ ಶಾಸಕಾಂಗಕ್ಕೆ ಜವಾಬ್ದಾರಿಯಾದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಸಲಹೆಗಳಿಗೆ ಅನುಗುಣವಾಗಿ ಗವರ್ನರ್ ಜನರಲ್ ಅಧಿಕಾರ ಚಲಾಯಿಸುವರು ಅಂತಲೂ ಕೂಡ ನಾವಿಲ್ಲಿ ಹೇಳಲಾಗ್ತದೆ. ಇದು ಮೂರನೇ ಪಾಯಿಂಟ್. ಏನಪ್ಪ ಅಂದರೆ ಇಲ್ಲಿ ಇದನ್ನು ನಾವಿಲ್ಲಿ ಕೇಂದ್ರದಲ್ಲಿ ದ್ವಿಸರ್ಕಾರ ಪದ್ಧತಿ ಅಂದರೆ ಇದನ್ನು ಡಯಾರ್ಕಿ ಅಂತ ಕೂಡ ನಾವಿಲ್ಲಿ ಹೇಳ್ತೀವಿ. ಡಯಾರ್ಕಿ ನಿಮಗೆ ಕೇಳ್ತಾರೆ ಇಲ್ಲದ್ರೆ ಇಲ್ಲಿ ಡಯಾರ್ಕಿ ಎಂದರೇನು ಅಂತ ಕೂಡ ಹೇಳ್ಬೋದು. ಇಲ್ಲಿ ಇಂಗ್ಲಿಷ್ ಮೀನಿಂಗ್ ಏನಪ್ಪ ಅಂದರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಡಯಾರ್ಕಿ, ವಾಟ್ ಈಸ್ ಡಯಾರ್ಕಿ ಅಂತ ಕೇಳ್ತೀವಿ. ವಾಟ್ ಈಸ್ ಡಯಾರ್ಕಿ ಅಂದರೆ ಏನಪ್ಪ ಅಂದರೆ ಇಟ್ಸ್ ಎ ಕನ್ಸಿಸ್ಟಿಂಗ್ ಆಫ್ ದಿ ಡ್ಯುಯಲ್ ಗವರ್ಮೆಂಟ್ ಸಿಸ್ಟಮ್. ಡ್ಯುಯಲ್ ಗವರ್ಮೆಂಟ್ ಅಂತ ಕೂಡ ನಾವಿಲ್ಲಿ ಹೇಳಲಾಗ್ತದೆ.
ಹಾಗಾಗಿ ಡಯಾರ್ಕಿ ಎಟ್ ದ ಸೆಂಟರ್, ದ ಡಯಾರ್ಕಿ ವಿಚ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ದಿ provinces by Act of the 1919 was now adopted at the center. The executive authority vested in the Governor General include these following: the administration of reserved subjects like defense, external affairs, etc. was done by Governor General with the help or the councillors who were appointed by him and not responsible of the is a legislature. Right now we are giving the importance to governor means a governor general will be taking care of the constituting like is a defense matter or external affairs matter, and will be consisted of the is more than is like which are the responsible of the in the legislature. Next, second one point, in the matters of is a transferred subject of the is a governor general acted on the is the advice of the council of ministers who were responsible to the is a legislature. In this one means diarchy system, who are the is a council ministers? Council ministers. To them advising or giving is a responsible for the in the legislature. Giving for is the legislature in the responsible in the legislature. In the legislature. These all is the most important in the Government of India Act 1935. ಇಲ್ಲಿವರೆಗೆ ನಾನು ನಿಮಗೆ ಏನಂದರೆ ಮುಖ್ಯವಾಗಿ 3 ವಿಷಯಗಳನ್ನು ಮಾತ್ರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮಗೆ ಹೇಳ್ತಾ ಇದ್ದೀನಿ, ನಾನು ನಿಮಗೆ ಹೇಳ್ತಾ ಇರೋದು 1935ರ ಒಂದು ಭಾರತ ಸರ್ಕಾರ ಕಾಯ್ದೆ ಮುಖ್ಯ ಅಂಶಗಳು. ಇದರಲ್ಲಿ ಮೊದಲನೇದಾಗೇನೆಂದರೆ ಸಂಯುಕ್ತ ಪದ್ಧತಿ ಅಂತ ಹೇಳಲಾಗ್ತದೆ. ಈ ಸಂಯುಕ್ತ ಪದ್ಧತಿಯಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಇಲ್ಲಿ ನಮ್ಮ ಭಾರತ ಇಲ್ಲಿ ಕಾಯ್ದೆ ಏನಂದರೆ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ಘಟಕಗಳಾಗಿ ದೇಶೀಯ ಸಂಸ್ಥಾನಗಳನ್ನು ಹೊಂದಿರತಕ್ಕಂಥ ಭಾರತದ ಸಂಯುಕ್ತ ಪದ್ಧತಿಯಲ್ಲಿ ಅವಕಾಶವನ್ನು ಮಾಡಿಕೊಡ್ತು ಅಂತ ಹೇಳ್ಬೋದು. ಯಾಕೆಂದರೆ ದೇಶೀಯ ಸಂಸ್ಥಾನಗಳ ಒಂದು ಒಕ್ಕೂಟಕ್ಕೆ ಏನಪ್ಪ ಅಂದರೆ ಆದ್ಯತೆಯನ್ನು ನೀಡಲಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಅದಾದಮೇಲೆ ಎರಡನೇದು ಅಧಿಕಾರ ಯೋಜನೆ. ಇದರಲ್ಲಿ ಅಧಿಕಾರ ಯೋಜನೆಯಲ್ಲಿ ಮೊದಲನೇದು ಕೇಂದ್ರ ಪಟ್ಟಿ, ಎರಡನೇದು ಪ್ರಾಂತ್ಯಗಳ ಪಟ್ಟಿ ಅಥವಾ ಇದನ್ನು ರಾಜ್ಯ ಪಟ್ಟಿ ಅಂತ ಕೂಡ ಕರೆಯಲಾಗ್ತದೆ, ಮೂರನೇದು ಸಮವರ್ತಿ ಪಟ್ಟಿ ಅಂತ ಹೇಳಲಾಗ್ತದೆ. ಕೇಂದ್ರ ಪಟ್ಟಿಯಲ್ಲಿ ಅಂತಾರಾಷ್ಟ್ರೀಯ ವ್ಯವಹಾರಗಳು, ಕರೆನ್ಸಿ, ರಕ್ಷಣಾ ವ್ಯವಹಾರಗಳು, ಇತರೆ ಕೆಲವು ವಿಷಯಗಳನ್ನು ನಾವು ನೋಡ್ಬೋದು. ಅದಾದಮೇಲೆ ಪ್ರಾಂತ್ಯಗಳ ಪಟ್ಟಿಯಲ್ಲಿ ಅಂದರೆ ಪೊಲೀಸ್ ಮತ್ತು ಶಿಕ್ಷಣದ ವಿಷಯಗಳನ್ನು ನೋಡ್ತೀವಿ. ಇಲ್ಲಿ 59 ವಿಷಯಗಳಾದರೆ ಅಂದರೆ 59 ವಿಷಯಗಳು ಪ್ರಾರಂಭದಲ್ಲಿದೆ, ಇಲ್ಲಿ 54 ವಿಷಯಗಳು ಇದ್ದು ಅಂತ ಕೂಡ ನಾವು ಇಲ್ಲಿ ಹೇಳ್ಬೋದು. ಅದಾದ ಮೇಲೆ ಸಮವರ್ತಿ ಪಟ್ಟಿಯಲ್ಲಿ ಅಂದರೆ ಸಿವಿಲ್ ಪ್ರೊಸೀಜರ್ ಆಗಿರ್ಬೋದು, ವಿವಾಹ ಆಗಿರ್ಬೋದು, ವಿಚ್ಛೇದನ ಆಗಿರ್ಬೋದು ಅಥವಾ ಕ್ರಿಮಿನಲ್ ಮ್ಯಾಟರ್ಸ್ ಆಗಿರ್ಬೋದು, ಈ ಎಲ್ಲ ವಿಷಯಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಇದು ಪ್ರಾರಂಭದಲ್ಲಿ 36 ವಿಷಯಗಳಿಂದ ಇದು ಒಳಗೊಂಡಿತ್ತು ಅಂತ ಹೇಳ್ಬೋದು. In the federation list already I said to you has given as a preference for that is a alliance like consisting for that is a provincial status. That one we can call as a provincial status. Provincial status. Next here is the distribution of the power. Distribution of the power means first one point here is the federation list, second one is the provincial list, third one is the concurrent list. First point is the 59 subjects are there. In that is the external affairs or international is the affairs or is the currency or is the defense, etc. You can explain. Then provincial list, police and education, etc. In this totally is from the starting time 54 subjects are considered. Concurrent list, it was the starting 36 matters or the subjects. That one is we can call is a criminal law and civil procedure and is a marriage, then is a divorce matters. Next here is the third one point, we can call that one diarchy or diarchy at the center. Diarchy at the center we can call diarchy at the center. Diarchy at the center means here is the first one point has given as a preference for that like defense, then is the external affairs, etc. was done by is the Governor General with the help of is the councillors. With the help of councillors here. Councillors had help to the is to whom means the Governor General.
ದ ಗವರ್ನರ್ ಜನರಲ್. Second one point are he will be counseling ministers who are there, to them advising, to them what means giving point for that advising. ಅಂದ್ರೆ ಏನಂದ್ರೆ ಮಾಹಿತಿಯನ್ನು ನೀಡುವಂತ ಕೆಲಸ ಅಥವಾ ಶಾಸಕಾಂಗದಲ್ಲಿರುವಂತಹ ಒಂದು ಎಲ್ಲ ಒಂದು ಮಿನಿಸ್ಟರ್ಸ್ ಏನಂದ್ರೆ ಜವಾಬ್ದಾರಿಯನ್ನು ಕೊಡುವಂತಹ ಒಂದು ಕೆಲಸವನ್ನ ಈ ಒಂದು ಎರಡನೇ ಪಾಯಿಂಟ್ ಅಲ್ಲಿ ಇಲ್ಲಿ ಮಾಡಲಾಯಿತು ಅಂತ ಕೂಡ ನಾವು ಹೇಳ್ಬೋದು. ಹೀಗೆ ಇಂದಿನ ಒಂದು ತರಗತಿಯಲ್ಲಿ ನಾನು ನಿಮಗೆ 1935ರ ಒಂದು ಭಾರತ ಸರ್ಕಾರ ಕಾಯ್ದೆಯ ಮುಖ್ಯಾಂಶಗಳು ಏನಿದೆ ಅನ್ನೋದ್ರ ಬಗ್ಗೆ ಬರೀ 3 ಪಾಯಿಂಟ್ಸನ್ನು ಮಾತ್ರ ನಾನು ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ತದನಂತರ ಮುಂದಿನ ತರಗತಿಯಲ್ಲಿ ಇನ್ನುಳಿದಿರುವಂಥ ಈ ಒಂದು 3 ಪಾಯಿಂಟ್ಸನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನಿಸ್ತೀನಿ. ಪ್ರೀತಿಯ ವಿದ್ಯಾರ್ಥಿಗಳೇ, ನೀವು ಒಂದು ಬಾರಿ ಟೆಕ್ಸ್ಟ್ ಬುಕ್ಕನ್ನು ಓಪನ್ ಮಾಡಿ ಅದರಲ್ಲಿರ್ತಕ್ಕಂಥ ಒಂದು ವಿಷಯಗಳನ್ನು ನೀವು ಸಂಪೂರ್ಣವಾಗಿ ಓದ್ತಾ ಹೋದಾಗ ನಿಮಗೆ ಇಲ್ಲಿ ಗೊತ್ತಾಗ್ತದೆ. ಇದಕ್ಕೆ ಸಂಬಂಧಿಸಿದ ಹಾಗೆ ನಿಮಗೆ ಪ್ರಶ್ನೆ ಕೇಳ್ತಾರೆ. ಏನಂದರೆ 1935ರ ಭಾರತ ಸರ್ಕಾರ ಕಾಯ್ದೆಯ ಮುಖ್ಯಾಂಶಗಳನ್ನು ಕುರಿತು ಬರೀರಿ ಅಂತ ಕೇಳ್ಬೋದು, ಅಥವಾ ಇದರಲ್ಲಿರುವಂಥ 2 ವಿಷಯಗಳನ್ನು ಮಾತ್ರ ತಿಳಿಸಿ ಅಂತ ಕೂಡ ಕೇಳ್ಬೋದು. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಒಂದು ಇದರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಒತ್ತನ್ನು ನೀಡಬೇಕಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಇಲ್ಲಿಗೆ ನನ್ನ ಒಂದು ತರಗತಿ ನಾನು ಒಂದು ವಿರಾಮವನ್ನು ನೀಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ.